ವಿಧಾತನ ವಿಧಿ ಬರಹನ ಬದಲಾಯಿಸೋ ಶಕ್ತಿ ಇರೋನು ಈ ರುದ್ರ. ಅತಿಯಾದ ಆತ್ಮವಿಶ್ವಾಸ ಅಂತ್ಯಕ್ಕೆ ನಾಂದಿ ಆಗತ್ತೆ. ಅವಳನ್ನ ಅಲ್ಲೇ ಮುಗಿಸೋದ್ ಬಿಟ್ಟು ಇಲ್ಲಿಗೆ ಬಂದು ಹೇಳ್ತಾ ಇದ್ದೀರಲ್ಲ ಶಾಸ್ತ್ರಿಗಳೇ. ಆ ತರದ ನಿರ್ಧಾರ ಒಳ್ಳೇದಲ್ಲ. ನಿಮ್ಮ ಸಿಹಿ ಮಾತುಗಳು ನನ್ನ ಕಿವಿ ಕೇಳಿಸೋದಿಲ್ಲ. ನುಗ್ಗೋನೆ ಗೆಲ್ಲೋದು ಅನ್ನೋದನ್ನ ಮರ್ತಿದ್ದೀರಾ ಅನ್ಸತ್ತೆ. ಈ ಸಂದರ್ಭಕ್ಕೆ ಆ ಮಾತು ಅಷ್ಟು ಸೂಕ್ತವಾಗಿಲ್ಲ. ಸೂಕ್ತವಾದ ಸಂದರ್ಭಕ್ಕೋಸ್ಕರ ಕಾಯೋನಲ್ಲ ಈ ರುದ್ರ. ದುಡುಕ್ಬೇಡ, ನನ್ನ ಮಾತು ಕೇಳು. ಅವಕಾಶ ಸಿಕ್ಕಾಗ ಸಮರ್ಥವಾಗಿ ಬಳಸ್ಕೋಬೇಕು ಅನ್ನೋದು ಈ ರುದ್ರನ ವಾದ. ರುದ್ರ, ತ್ರಿವೇಣಿಯಮ್ಮ, ದಯವಿಟ್ಟು ನನಗೆ ಕ್ಷಮಿಸಿ. ಇಲ್ಲಿ ಎಲ್ಲವೂ ನಾನು ಅನ್ಕೊಂಡಾಗಿಲ್ಲ. ಎಲ್ಲವೂ ನಿಮ್ಮ ಮಗನ ನಿರ್ಧಾರದ ಪ್ರಕಾರ ನಡೀತಾ ಇದೆ. ನಾಗಿಣಿ, ನನಗೋಸ್ಕರ ಕಾಯ್ತಾ ಇದ್ದಂತೆ ಏನು ನನ್ನನ್ನು ಮುಗಿಸ್ತೀಯಾ? ಸಾವು ಹತ್ರಕ್ ಬಂದಾಗ ಸಾವನ್ನೇ ಹುಡ್ಕೊಂಡ್ ಬಂದಿದ್ಯಾ. ನನ್ನ ತಂದೆ ತಾಯಿನ ಕೊಂದಿರೋ ನಿನಗೆ ಈ ಭೂಮಿ ಮೇಲೆ ಬದುಕೋ ಹಕ್ಕಿಲ್ವೇ ಇಲ್ಲ. ಏನ್ ಹಾಗೆ ನೋಡ್ತಾ ಇದೀಯಾ? ಸಾಯೋದಕ್ಕೆ ಸಂಭ್ರಮದಿಂದ ನನ್ನ ಹುಡ್ಕೊಂಡು ಬಂದಿದ್ಯಲ್ಲ, ಅದಕ್ಕೆ ಆಶ್ಚರ್ಯ ಆಗಿತ್ತು ನೋಡ್ತಾ ಇದ್ದೆ. ಸಾವ ಯಾರಿಗೆ? ನನಗ ಅಥವಾ ನಿನಗ? ಸಾವು ಅದು ನನಗೆ ನಿನ್ನಿಂದ. ಭ್ರಮೆನೋ ಭ್ರಾಂತೋ ಇನ್ನು ಸ್ವಲ್ಪ ಹೊತ್ತಲ್ಲಿ ನಿನಗೆ ಗೊತ್ತಾಗತ್ತೆ. ನಾಗಿಣಿ, ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರ ವಿಧಿ ಬರಹನ ಆ ವಿಧಾತ ಬರೆದ್ರೆ ನಿನ್ನ ತಂದೆ ತಾಯಿ ಹಣೆ ಬರಹನ ನಾನ್ ಬರ್ದೆ. ಹಾಗೆ ನಿನ್ನ ಹಣೆ ಬರಹನು ನಾನೇ ಬರಿತೀನಿ. ಒಂದು ರೀತಿಲಿ ನಿಮ್ಗಳ ಪಾಲಿಗೆ ನಾನೇ ವಿಧಾತ, ನಾನೇ ಯಮ. ಒಂದು ಸ್ಥಾನ ಗಳಿಸೋದಕ್ಕೂ ಆ ಸ್ಥಾನಕ್ಕೆ ಹೋಲಿಸ್ಕೊಳ್ಳೋದಕ್ಕೂ ಒಂದು ಸಣ್ಣ ಅರ್ಹತೆ ಇರಬೇಕು. ಅದು ನಿನಗಿಲ್ಲ. ಇನ್ನು ನಿನ್ ಜೊತೆ ಮಾತಾಡಿ ನನ್ನ ಸಮಯನ ವ್ಯರ್ಥ ಮಾಡ್ಕೊಳ್ಳೋದಿಲ್ಲ ನಾನು. ನಾನು ಅಷ್ಟೇ ನಿನ್ನ ಜೊತೆ ಆಟಗಳನ್ನೆಲ್ಲ ಆಡಿ ನನ್ನ ಸಮಯನ ವ್ಯರ್ಥ ಮಾಡ್ಕೊಳ್ಳೋದಿಲ್ಲ. ಯಾಕೆ ರುದ್ರ ಸುಮ್ಮನಾಗೋದೆ? ನಿನ್ನ ಶಕ್ತಿ ಏನು ನನ್ನ ಮೇಲೆ ಪ್ರಯೋಗ ಆಗ್ತಾ ಇಲ್ಲ ಅಂತನಾ? ನೀನೇನೇ ಮಾಡಿದ್ರು ಸಹ ನನ್ನ ಮೇಲೆ ನಿನ್ನ ಯಾವ ಶಕ್ತಿಗಳು ಪ್ರಯೋಗ ಆಗೋದಿಲ್ಲ. ಯಾಕೆ ಅಂದ್ರೆ ನಿನ್ನ ಹತ್ರ ಈಗ ನಾಗಮಣಿ ಇಲ್ಲ. ಯಾವ ನಾಗಮಣಿಯ ಶಕ್ತಿಯಿಂದ ನೀನು ಅಟ್ಟಹಾಸದಿಂದ ಮೆರಿತಾ ಇದೆಯೋ ಅದಕ್ಕೆಲ್ಲ ಇವತ್ತೊಂದು ಅಂತ್ಯ ಕಾಣಿಸಿ ನಿನಗೊಂದು ಗತಿ ಕಾಣಿಸ್ತೀನಿ. ಅದು ನಿನ್ನ ಕನಸಿನ ಮಾತು. ಏನು ಹೇಳ್ತಾ ಇದೀಯ ನೀನು? ನಿನ್ನ ತಂದೆ ತಾಯಿನ ಕೊಂದಾಗ ನನ್ನ ಹತ್ರ ಯಾವ ಶಕ್ತಿ ಇತ್ತು? ಯಾವ ಶಕ್ತಿನೂ ಇರಲಿಲ್ಲ. ಆಗ ನನ್ನ ಜೊತೆ ಇದ್ದಿದ್ದು ನನ್ನ ತೋಳಿನ ಶಕ್ತಿ. ಆಗ ನನ್ನ ಜೊತೆ ಇದ್ದಿದ್ದು ನನ್ನ ಆತ್ಮಶಕ್ತಿ. ಅದೇ ಶಕ್ತಿಗಳಿಂದ ನಾನು ನಿನ್ನನ್ನು ಇವತ್ತು ಮುಗಿಸ್ತೇನೆ.
ನಿನ್ನ ಪರವಾಗಿ ನಿಂತಿರೋ ಯಾವುದೇ ಶಕ್ತಿ ಆದ್ರೂ ನಿನ್ನನ್ನ ಕಾಪಾಡೋದಕ್ಕಾಗೋದಿಲ್ಲ. ನಾಗಿಣಿ, ರುದ್ರ, ಶಾಸ್ತ್ರಿಗಳೇ, ಇವನನ್ನ ಬದುಕಿಸ್ಕೊಂಡು ಪೂಜೆ ಮಾಡಿಸ್ತಿರೋ ಅಥವಾ ಇವನು ಸತ್ತ ಮೇಲೆ ಇವನು ಸೂತ್ಕ ಕಳ್ಕೊಂಡು ಪೂಜೆ ಮಾಡಿಸ್ತಿರೋ ನಿಮಗ್ ಬಿಟ್ಟಿದ್ದು. ಏನಾಯ್ತು? ಕೊಂಪೆ ಮುಳುಗೋಗೋ ತರ ಕೂಗ್ತಾ ಇದೆಯಾ? ಕೊಂಪೆ ಅಲ್ಲ, ಎಲ್ಲ ಮುಳುಗೋಯ್ತು. ಬಾಯಿಗೆ ಉಪ್ಪಾಕ. ಅದ್ ಏನಾಯ್ತು ಅಂತ ಬೊಗಳೋ. ಅದು ರುದ್ರನಿಗೆ ನಾಗಿಣಿ ಕೊಚ್ಬಿಟ್ಲಂತೆ. ಏನ್ ಹೇಳ್ತಾ ಇದೀಯ ನೀನು? ಹೌದು, ನಾನು ನಿಜಾನೇ ಹೇಳ್ತಾ ಇದ್ದೀನಿ. ಅವನು ಆಗ್ಲೋ ಈಗ್ಲೋ ಅನ್ನೋ ಪರಿಸ್ಥಿತಿ ಇಲ್ಲಿದಾನಂತೆ. ಅದಕ್ಕೆ ಶಾಸ್ತ್ರಿಗಳು ನನ್ನನ್ನ ನಿಮ್ಮನ್ನ ಕರ್ಕೊಂಬರಕ್ಕೆ ಹೇಳಿದ್ರು. ಗೋವಿಂದ, ಈ ವಿಷಯನ ಯಾರಿಗೂ ಹೇಳ್ಬೇಡ. ಹೋಗು. ಸರಿ. ಶತ್ರುಜ್ಞ, ನಾವು ಗರುಡ ಹೋಮ ಮಾಡಲಿಲ್ಲ ಅಂದ್ರೆ ಇವತ್ತು ರುದ್ರನಿಗೆ ಬಂದ ಸ್ಥಿತಿ ನಾಳೆ ನನಗೂ ನಿನಗೂ ಬರಬಹುದು. ಏನ್ ಹೇಳ್ತಾ ಇದ್ದೀರ ನೀವು? ಏನ್ ಮಾಡೋದಾಗದೆ? ಬಾ ನೋಡೋಣ. ನೋಡು, ಇದಕ್ಕಿಂತ ಸುರಕ್ಷಿತವಾದ ಜಾಗ ಈ ವಿಷ್ಣುಪುರದಲ್ಲಿ ಎಲ್ಲೂ ಇಲ್ಲ. ಇದು ಯಾರ ತೋಟ? ನಮ್ದೆ. ಹಾಗಂತ ನೀನೇನು ಹೆದರ್ಕೋಬೇಕಾಗಿಲ್ಲ. ಇಲ್ಲಿ ನಮ್ಮ ಅಣ್ಣ ಆಗ್ಲಿ ಬೇರೆ ಯಾರೇ ಆಗ್ಲಿ ಬರೋದಿಲ್ಲ. ನೋಡು, ನಾನು ಹೇಳೋವರೆಗೂ ಅಪ್ಪಿ ತಪ್ಪಿ ಕೂಡ ನೀನು ಹೊರಗಡೆ ಬರಬಾರ್ದು. ನಾನು ಹೋಗಿ ಅಮೃತನ ಕರ್ಕೊಂಡ್ ಬರ್ತೀನಿ. ಅಮೃತ ಅವ್ರನ್ನ ಕರ್ಕೊಂಡ್ ಬರ್ತೀರಾ? ಅವರೇ ಅಮೃತ ಅವರು ಅಂತ ನಿಮಗೆ ಹೇಗೆ ಗೊತ್ತಾಗುತ್ತೆ? ಅಮೃತ ನಿನ್ನಿಂದ ದೂರ ಆದಾಗಿಂದ ಅವಳು ನನ್ನ ಹತ್ರನೇ ಇದ್ದಾಳೆ. ಅದು ಅಲ್ಲದೆ ಅವಳು ನಾಗಿಣಿ ಬಗ್ಗೆ ನನಗೆಲ್ಲ ಹೇಳಿದಾಳೆ. ಅಯ್ಯೋ, ಯಾರೋ ಬಂದು ಅನ್ಸುತ್ತೆ. ಬಚ್ಚಿಟ್ಕೋ ಬೇಗ. ನೀವ್ಯಾಕೆ ಇಲ್ಲಿಗೆ ಬಂದಿದ್ಯಾ? ಸೌಪು, ನೀನ್ ಇಲ್ಲಿದ್ಯಾ? ನಿನ್ನನ್ನು ಎಲ್ಲಾ ಕಡೆ ಹುಡ್ಕಾಡ್ದೆ, ನೀನ್ ಎಲ್ಲೂ ಕಾಣಿಸ್ಲಿಲ್ಲ. ನೀನ್ ಅದಕ್ಕೆ ಇಲ್ಲೇ ಇರ್ತೀಯ ಅಂತ ಹೇಳ್ಬಿಟ್ಟು ಇಲ್ಲೇ ಹುಡ್ಕೊಂಡ್ ಬಂದೆ. ಅಂತ ಅರ್ಜೆಂಟ್ ವಿಷಯ ಏನಿತ್ತು? ಸೌಪು, ಆ ರುದ್ರನಿಗೆ ನಾಗಿಣಿ ಕಚ್ಬಿಟ್ಟಿದ್ದಾರೆ.
ಯಾರಿದಾರಲ್ಲಿ? ಯಾರು ಇಲ್ಲ ಅಲ್ಲಿ. ಇಲ್ಲ, ಯಾರೋ ಇದಾರೆ. ರುದ್ರನ ಕಚ್ಬಿಟ್ಟು ಇಲ್ಲಿ ಬಂದು ಬಚ್ಚಿಟ್ಕೊಂಡಿದ್ಯಾ ನಾಗಿಣಿ? ಅವನು ಅರ್ಜುನ್, ನಾಗಿಣಿ ಅಲ್ಲ. ಇಲ್ಲ, ಇವಳೇ ನಾಗಿಣಿ. ಅಯ್ಯೋ, ನನ್ ಮಾತಿನ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ಸರಿ, ನೀನ್ ನನ್ನ ಹೆಂಡತಿ ಅಲ್ವಾ, ನಾನು ನಿನ್ನ ನಂಬ್ತೀನಿ. ಅರ್ಜುನ್ನ ಇಲ್ಲಿ ನೋಡಿದ್ದನ್ನ ಯಾರಿಗೂ ಹೇಳ್ಬೇಡ ಆಯ್ತಾ? ಸರಿ, ಯಾರಿಗೂ ಹೇಳೋದಿಲ್ಲ. ರುದ್ರ ಚಿಕ್ಕಪ್ಪಂಗೆ ಏನಾಯ್ತು? ಏನಾಗಿದೆ ಅನ್ನೋದನ್ನ ನಾನು ಬಂದು ಹೇಳ್ತೀನಿ. ನೀವು ನಡೀರಿ, ನಡೀರಿ. ಅರ್ಜುನ್, ನಾನು ಹೇಳೋವರೆಗೂ ಹೊರಗಡೆ ಬರ್ಬೇಡ. ಆ ಬಾಗಿಲು ತೆಗೆದು ಒಳಗಡೆ ಕೂತ್ಕೋ. ಹುಷಾರು. ನಾನು ನಿನಗೆ ಗಿಣಿಗೆ ಹೇಳ್ದಾಗ ಹೇಳ್ದೆ ಹೊರಗೆ ಹೋಗ್ಬೇಡ ಅಂತ. ನನ್ನ ಮಾತು ಕೇಳ್ದೀಯಾ? ನಾಗಮಣಿ ನಿನ್ನ ಕೈನಲ್ಲಿ ಇಲ್ಲ ಅನ್ನೋದನ್ನ ಆ ಕ್ಷಣದಲ್ಲಿ ಮರ್ತೋದೆ ನೀನು. ಶಾಸ್ತ್ರಿಗಳೇ, ನಿಮ್ಮ ಮಾತನ್ನು ನಾನು ಕೇಳಬೇಕಾಗಿತ್ತು ಅಂತ ನನಗೀಗ ಅನಿಸ್ತಾ ಇದೆ. ದಯವಿಟ್ಟು ನನ್ನ ಪ್ರಾಣ ಉಳಿಸಿ. ನಿಮ್ಮ ಋಣನ ಈ ಜನ್ಮದಲ್ಲ, ಯಾವ ಜನ್ಮದಲ್ಲೂ ಮರೆಯೋದಿಲ್ಲ. ಇಂಥ ಸಮಯದಲ್ಲಿ ಬೇಕಾಗಿರೋದು ಧೈರ್ಯ. ನೀನು ಧೈರ್ಯವಾಗಿರು. ನಾನು ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ. ಅಷ್ಟು ಮಾಡಿ ಸಾಕು ಶಾಸ್ತ್ರಿಗಳೇ. ಏನಾಯ್ತು? ಆ ನಾಗಿಣಿ ರುದ್ರನ ಮೇಲೆ ಪ್ರಹಾರ ಮಾಡಿದಾಳೆ. ಬನ್ನಿ, ಮೊದಲು ರುದ್ರನ ದೇವಸ್ಥಾನದ ಒಳಗೆ ಕರ್ಕೊಂಡು ಹೋಗೋಣ. ಅದು ಸಾಧ್ಯ ಇಲ್ಲ. ಯಾಕೆ? ಏನಾಯ್ತು? ಇವನ್ ಮೈಯಲ್ಲಿರುವುದು ಕಾರ್ಕೋಟಕ ವಿಷ. ಇವನ್ ಯಾವಾಗ ಸಾಯ್ತಾನ ಅನ್ನೋದು ನಿಮ್ಗೂ ಗೊತ್ತಿಲ್ಲ, ನನ್ಗೂ ಗೊತ್ತಿಲ್ಲ. ಅಂಥದ್ರಲ್ಲಿ ಇವನ್ನ ದೇವಸ್ಥಾನದ ಒಳಗ್ ಕರ್ಕೊಂಡು ಹೋಗೋಣ ಅಂತ ಹೇಳ್ತಾ ಇದೀರಲ್ಲ. ಅಕಸ್ಮಾತ್ ಇವನ್ ದೇವಸ್ಥಾನದ ಒಳಗ್ ಸತ್ರೆ 11 ವರ್ಷ ಸೂತ್ಕ. ಅಲ್ಲಿವರೆಗೂ ಪೂಜೆ ಮಾಡಂಗಿಲ್ಲ. ಇದು ನಿಮ್ಗೆ ಗೊತ್ತಲ್ವಾ? ಹಾಗೇನೂ ಆಗೋದಿಲ್ಲ. ನಾನು ಅವನನ್ನು ಉಳಿಸ್ಕೊಡ್ತೀನಿ. ನಿಮ್ ಶಕ್ತಿ ಮೇಲೆ ನನ್ಗೆ ನಂಬಿಕೆ ಇದೆ, ಆದ್ರೆ ಇವನ್ ಆಯುಷ್ ಮೇಲೆ ನನ್ಗೆ ನಂಬಿಕೆ ಇಲ್ಲ. ಎಷ್ಟೋ ದಿನಗಳಿಂದ ಇವನ್ ಮೇಲೆ ಕೋಪ ಇಟ್ಕೊಂಡು ಅದನ್ನ ಇವತ್ತು ತೀರ್ಸ್ಕೊಂಡಿದ್ದಾಳೆ ಆ ನಾಗಿ. ನಾವೀಗ ಸರಿಯಾದ ಸಮಯಕ್ಕೆ ಇವನಿಗೆ ಚಿಕಿತ್ಸೆ ಕೊಡಲಿಲ್ಲ ಅಂತ ಆದ್ರೆ ಅವನು ಪ್ರಾಣ ಕಳ್ಕೊಳ್ತಾನೆ. ಸತ್ರೆ ಸಾಯ್ತಾನೆ. ಅದು ಒಳಗಾಗೋದು ಬೇಡ, ಇಲ್ಲೇ ಆಗ್ಲಿ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು. ರುದ್ರ, 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 ಏನಾಯ್ತು ರುದ್ರ? ಅಯ್ಯೋ ದೇವ್ರೇ, ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟಿಯೋ? ನಿನ್ನ ಸ್ಥಿತಿ ನೋಡೋದಿಕ್ಕ ಮತ್ತೆ ನಿಂಗೆ ನಮ್ಗೆ ಸಿಕ್ಕಿತ್ತು. ಅಮ್ಮ, ಸಮಾಧಾನ ಮಾಡ್ಕೊಳ್ಳಿ. ಅಲ್ಲ ಶಾಸ್ತ್ರಿಗಳೇ, ಹೆತ್ತ ಮಗ ಆಗ್ಲೋ ಈಗ್ಲೋ ಅನ್ನೋ ಸ್ಥಿತಿಲಿದ್ರೆ ಯಾವ ತಾಯಿ ತಾನೇ ಸಮಾಧಾನವಾಗಿತ್ತಾಳೆ ಹೇಳಿ? ದಯವಿಟ್ಟು ನನ್ನ ಮಗನ್ ಕಾಪಾಡಿ ಶಾಸ್ತ್ರಿಗಳೇ. ಬಾಬಾ, ಏನಾದ್ರೂ ಮಾಡಿ ಬಾಬಾ, ಏನಾದ್ರೂ ಮಾಡಿ. ನಿಮ್ಮ ಮಗನ ಉಳಿಸೋ ಜವಾಬ್ದಾರಿ ನಂದು ಅಂತ ನಾನು ಹೇಳ್ತಾ ಇದ್ದೀನಲ್ಲ. ಬನ್ನಿ, ಒಳಗೆ ಕರ್ಕೊಂಡೋಗಿ ಚಿಕಿತ್ಸೆ ಕೊಡೋಣ. ಶಾಸ್ತ್ರಿಗಳೇ, ಒಂದು ಮಾತನ್ನು ನಾನು ಒಂದೇ ಸಲ ಹೇಳೋದು, ಇವನ್ನ ಒಳಗ್ ಕರ್ಕೊಂಡು ಹೋಗಿ ನಾನು ಬಿಡೋದಿಲ್ಲ. ಬಿಡೋದಿಲ್ಲ ಅಂದ್ರೆ ಬಿಡೋದಿಲ್ಲ.
ಅವ್ರು ಎಲ್ಲಿರ್ಬೋದು? ಅರ್ಜುನ್ ಅವರೇ, ಅರ್ಜುನ್ ಅವರೇ, ಅರ್ಜುನ್ ಅವರೇ, ಅಮೃತ ಅವ್ರೆ, ಎಲ್ಲಿ ಹೋಗಿದ್ರಿ ನೀವು? ನಿಮ್ಮನ್ನ ಎಲ್ಲೆಲ್ಲಿ ಅಂತ ಹುಡ್ಕೋದು? ನಾನು ಕಾಣಿಸ್ತಾ ಇಲ್ಲ ಅಂತ ನೀವೆಷ್ಟು ಒದ್ದಾಡಿದ್ರು, ನೀವು ಕಾಣಿಸ್ತಾ ಇಲ್ಲ ಅಂತ ನಾನು ಅಷ್ಟೇ ಒದ್ದಾಡ್ದೆ ಅರ್ಜುನ್ ಅವರೇ. ಆಗ ನನ್ನ ಸ್ಥಿತಿ ನೋಡಿ ನನ್ನ ಸಹಾಯಕ್ಕೆ ಬಂದಿದ್ದು ಸಾಪರ್ಣಿಕ ಅವರು. ಅವರೇ ಇಲ್ಲಿರೋದಕ್ಕೆ ಹೇಳಿ ನೀವು ಬಂದೇ ಬರ್ತೀರಾ ಅಂತ ಹೇಳಿದ್ರು. ಅದಕ್ಕೆ ನಿಮ್ಗೋಸ್ಕರ ನಾನು ಕಾಯ್ತಾ ಇದ್ದೆ. ಸರಿ ಬನ್ನಿ, ಮೊದಲು ಇಲ್ಲಿಂದ ತಪ್ಪಿಸ್ಕೊಳ್ಳೋಣ. ನೀನೇ ಅಮೃತ ಅಂತ ಹೇಗ್ ನಂಬೋದು?